ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಧ್ವಜಕ್ಕಾಗಿ ಹನುಮ ಧ್ವಜಕ್ಕಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡ್ಕೊಂಡಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪಾದಯಾತ್ರೆ ನಡೀತಾ ಇದೆ, 15 ಕಿಲೋಮೀಟರ್ ಪಾದಯಾತ್ರೆ. ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಗಳನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಅಲ್ಲಿಂದಲೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, 15 ಕಿಲೋಮೀಟರ್ ಪಾದಯಾತ್ರೆ ಈಗ ಎಲ್ಲಿಗೆ ಬಂದಿದೆ? ಯಾವೆಲ್ಲ ಪ್ರಮುಖ ನಾಯಕರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ? ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಕಾರ್ಯಕರ್ತರು ಏನು ಹೇಳ್ತಿದ್ದಾರೆ? ಶ್ವೇತಾ, ಇವಾಗ ಆಲ್ರೆಡಿ ಮಂಡ್ಯ ಸಿಟಿಯನ್ನು ತಲುಪಿರುವಂಥದ್ದು ಪಾದಯಾತ್ರೆ. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಏನು ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದಾರೆ. ಮಂಡ್ಯ ಸಿಟಿಯನ್ನು ಪಾದಯಾತ್ರೆ ತಲುಪಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು DC ಕಚೇರಿಗೂ ಕೂಡ ಹೋಗುವಂಥ ಸಾಧ್ಯತೆ ಇರುವಂಥದ್ದು. JDS ಹಾಗೂ BJP ಜಂಟಿಯಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಇದೀಗ ಏನು ಮಾಜಿ ಸಚಿವರಾಗಿರುವಂತಹ ಒಂದು DC ತಮ್ಮಣ್ಣ ಅವರು ಕೂಡ ಇರುವಂಥದ್ದು. ಅವರು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರೊಟೆಸ್ಟ್ ನಡೀತಾ ಇತ್ತು. ಈ ಒಂದು ವಿಚಾರವಾಗಿ ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ನಿನ್ನೆನೇ ಹೇಳಿದ್ದೀನಲ್ಲ, ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಅನ್ಯಾಯ. ಪಂಚಾಯತಿಯ ಅನುಮೋದನೆ ಪಡೆದು ಮಾಡಿರ್ತಕ್ಕಂಥದ್ದು. ಇದೇನು ಯಾವುದೇ ಪಕ್ಷದ ಧ್ವಜ ಅಲ್ಲ. ಅಷ್ಟು ಇದ್ದಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ, ರಿಪಬ್ಲಿಕ್ ಡೇನಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿ. ಯಾರು ಬೇಡ ಅಂತಾರೆ? 2 ದಿವಸ ಏನು ರಾಷ್ಟ್ರಧ್ವಜವನ್ನು ದಿವಸ ಹಾರಿಸ್ತಾರಾ? ಇಲ್ಲ. ಉಳಿದ ದಿವಸಗಳಲ್ಲಿ ಇದನ್ನು ಹನುಮತ್ ಧ್ವಜನ ಹಾರಿಸ್ಕೊಳ್ತಾರೆ. ಅದು ಯಾವುದೇ ಪಕ್ಷದ ಧ್ವಜ ಅಲ್ಲ, ಹನುಮಂತನ ಹೆಸರಿನಲ್ಲಿ ಹಾರ್ತಕ್ಕಂಥ ಧ್ವಜ. ಅದು ಸಮಾಜ ಸೇವೆಗೆ, ಅದು ಸ್ವಾಮಿ ನಿಷ್ಠೆಗೆ ಹೆಸರಾದಂಥವನು ಹನುಮಂತ ದೇವರು. ಅವನ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಯಾಕೆ ತಡೆ ಒಡ್ಬೇಕು? ಓಕೆ, ಅಂದರೆ JDS ಮತ್ತು BJP ಜಂಟಿಯಾಗಿ ಇವಾಗ ಯಾರೆಲ್ಲ ಬರ್ತಿದ್ದಾರೆ ಸರ್ ನಿಮ್ಮ ಪಕ್ಷದ? ಕುಮಾರಸ್ವಾಮಿ ಅವರೇ ಬರ್ತಾ ಇದ್ದಾರೆ ಇವಾಗ. ಹೌದು, ಯಾವಾಗ ಬರ್ತಾರೆ? ಎಲ್ಲಿ ಇವಾಗ ಬರ್ತಾ ಇದ್ದಾರೆ. ಇವಾಗ ಕಾಳಕಾಂಬ ದೇವಸ್ಥಾನದ ಹತ್ರ ಜಾಯಿನ್ ಆಗ್ತಾರೆ. ಇವಾಗೆಲ್ಲ ಹೊರಟಿದ್ದಾರೆ, ಮದ್ದೂರ ಹತ್ರ ಇದ್ದಾರೆ, ಬರ್ತಾ ಇದ್ದಾರೆ. ಓಕೆ, ಅಂದರೆ ಏನಂತ ಮನವಿ ಕೊಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ? ಹನುಮ ಧ್ವಜವನ್ನು ಆರಿಸೋದಕ್ಕೆ ಅನುಮತಿ ಕೊಡಬೇಕು ಅಂತ ಅಷ್ಟೇ. ಇನ್ನೇನು ಬೇಡಿಕೆ ಒಂದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.